ಹಾಯ್ ನಮಸ್ಕಾರ. KCT ವಿದ್ಯಾರ್ಥಿಗಳೇ ಈಗಾಗಲೇ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿನ ಯಾವಾಗ ಎನೇಬಲ್ ಮಾಡ್ತಾರೆ ಅಂತ ಭಾಳಷ್ಟು ವಿದ್ಯಾರ್ಥಿಗಳು ಡೌಟ್ ಇರ್ಬೋದು. ಸೊ ಆಗಸ್ಟ್ ಫಸ್ಟ್ ವೀಕ್ನಲ್ಲಿ ನಿಮಗೆ ಸೆಕೆಂಡ್ ರೌಂಡಿನ ಒಂದು ಆಪ್ಷನ್ ಎಂಟ್ರಿನ ಎನೇಬಲ್ ಮಾಡ್ತಾರೆ. ಸೊ ಕೂಡಲೇ ವಿದ್ಯಾರ್ಥಿಗಳು ಸೆಕೆಂಡ್ ರೌಂಡ್ನ ಆಪ್ಷನ್ ಎಂಟ್ರಿನ ಮಾಡಬೇಕಾಗಿರುತ್ತೆ. ಹಾಗೆ ಫಸ್ಟ್ ರೌಂಡ್ನಲ್ಲಿ ಸೆಲೆಕ್ಟ್ ಆದಂಥ ವಿದ್ಯಾರ್ಥಿ ಅಂದರೆ ಫಸ್ಟ್ ರೌಂಡ್ನಲ್ಲಿ ಸೀಟ್ಗಳು ಹಂಚಿಕೆ ಆಗಿರ್ತವೆ. ಸೊ ಆಗದೇ ಇರುವಂಥ ವಿದ್ಯಾರ್ಥಿ ಕೂಡ ಸೆಕೆಂಡ್ ರೌಂಡ್ನಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ಕೋಬೋದು. ಓಕೆ, ಹಾಗೆ ಏನೇ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಸೊ ವಿದ್ಯಾರ್ಥಿಗಳಿಗೆ ಈಗಾಗಲೇ ಫಸ್ಟ್ ರೌಂಡ್ನಲ್ಲಿ ನೀವು ಕಾಲೇಜ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತಾರ. ಸೊ ಅಗತ್ಯವಾಗಿ ನಿಮಗೆ ಅಡ್ಮಿಷನ್ ಪ್ರೊಸೆಸ್ಗೋಸ್ಕರ ಸೊ ಮ್ಯಾನಿಟರಿ ಒಂದು ಡಾಕ್ಯುಮೆಂಟ್ಸ್ ಯಾವ ಬೇಕಾಗಿರುತ್ತೆ ಅವನ್ನೆಲ್ಲ ಈ ವಿಡಿಯೋದಲ್ಲಿ ನೋಡೋಣ. ಸೊ ಫಸ್ಟ್ ರೌಂಡ್ನಲ್ಲಿ ನೀವು ಕಾಲೇಜ್ ಸೀಟನ್ನು ಹಂಚಿಕೆ ಮಾಡಿದಾಗ ಸೊ ಅಡ್ಮಿಷನ್ ಪ್ರೊಸೆಸ್ ಮಾಡಬೇಕಾದಾಗ ಅಲ್ಲಿ ಡಾಕ್ಯುಮೆಂಟ್ಸ್ ಯಾವ ಬೇಕಂದರೆ ಅಡ್ಮಿಟ್ ಕಾರ್ಡ್ ಬೇಕಾಗಿರುತ್ತೆ. ಸೊ ಅದನ್ನು ನೀವು ನೋಟ್ ಮಾಡ್ಕೋಬೇಕಾಗಿರುತ್ತೆ ಒಂದು ಕಡೆ. ಹಾಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ. ಹಾಗೆ ID ಪ್ರೂಫನ್ನು ಇಲ್ಲಿ ಕೊಡಬೇಕಾಗಿರುತ್ತೆ. ಹಾಗೆ ವೆರಿಫಿಕೇಷನ್ ಸ್ಲಿಪ್ ನಿಮ್ಮದು ಇರುತ್ತಲ್ಲ ಅದನ್ನು ಡೌನ್ಲೋಡ್ ಮಾಡ್ಕೊಂಡಿರ್ತಾರೆ ವಿದ್ಯಾರ್ಥಿಗಳು. ಹಾಗೆ SSLC ಮಾರ್ಕ್ಸ್ ಕಾರ್ಡ್ ಇರಬೇಕು. ಹಾಗೆ ಸೆಕೆಂಡ್ PUCಯ ಒಂದು ಮಾರ್ಕ್ಸ್ ಕಾರ್ಡನ್ನು ನೀವು ತೆಗೆದುಕೊಳ್ಬೇಕಾಗಿರುತ್ತೆ. ಹಾಗೆ ಇನ್ನೊಂದು ಬಂದು ಮಸ್ಟ್ ಆ್ಯಂಡ್ ಶುಡ್ ಬೇಕಾಗಿದ್ದು ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಹಾಗೆ ನಿಮ್ಮದು 1 GB ಒಳಗಾಗಿ ಪಾಸ್ಪೋರ್ಟ್ ಸೈಜ್ ಫೋಟೋನ ಕಂಪಲ್ಸರಿ ಬಳಸಬೇಕಾಗತ್ತೆ. ಹಾಗೆ ಸಿಗ್ನೇಚರ್ ನಿಮ್ಮದು ಬೇಕಾಗುತ್ತೆ. ಸೊ ಇಷ್ಟು ಮ್ಯಾಂಡೇಟರಿ ಡಾಕ್ಯುಮೆಂಟ್ಸನ್ನು ನೀವು ರೆಡಿ ಮಾಡಿಕೊಂಡು ಡಾಕ್ಯುಮೆಂಟ್ಸನ್ನು ರೆಡಿ ಮಾಡ್ಕೊಳ್ಳಿ. ಸೊ ಬೇಗನೆ ವಿದ್ಯಾರ್ಥಿಗಳು ಅಡ್ಮಿಷನ್ನ ಪ್ರೊಸೆಸ್ಗೆ ಅಡ್ಮಿಷನ್ನ ಮಾಡ್ಕೋಬೋದು. ಹಾಗೆ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿನ ಬೇಗನೆ ಎನೇಬಲ್ ಮಾಡ್ತಾರೆ. ಸೊ KE ಇಂದ ಅಧಿಕೃತವಾಗಿ ಒಂದು ಮೀಟ್ ನಡೆದು ನಿಮಗೆ ಅಧಿಕೃತವಾಗಿ ಸೊ ಆಗಸ್ಟ್ ಫಸ್ಟ್ ವೀಕ್ನಲ್ಲಿ ನಿಮಗೆ ಸೆಕೆಂಡ್ ರೌಂಡ್ ಆಪ್ಷನ್ ಸೆಂಟರ್ನ ಬಿಡುಗಡೆ ಮಾಡ್ತಾರೆ. ಎಲ್ಲ ವಿದ್ಯಾರ್ಥಿಗಳು ತಪ್ಪದೆ ಸೆಕೆಂಡ್ ರೌಂಡ್ನಲ್ಲಿ ಆಪ್ಷನ್ ಸೆಂಟರ್ನ ಮಾಡಬೇಕಂತ ಹೇಳ್ತೀನಿ. ಹಾಗೆ ವಿದ್ಯಾರ್ಥಿಗಳು ಸೀಟ್ಗಳು ಸಿಗದೇ ಇರೋ ಅಂತಂದರೆ ನಾಟ್ ಅಲೌಟೆಡ್ ಅಂತಿದ್ದ ವಿದ್ಯಾರ್ಥಿಗಳು ತಪ್ಪದೆ ಸೆಕೆಂಡ್ ರೌಂಡ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿ. ನಿಮಗೆ ಅಲ್ಲಿ ಸೀಟ್ ಕಂಪಲ್ಸರಿ ಸೀಟ್ಗಳು ಸಿಗ್ತವೆ. ಹಾಗೆ ಫಸ್ಟ್ ರೌಂಡ್ನಲ್ಲಿ ಸಿಕ್ಕಂಥ ಸೀಟ್ಗಳು ಕೂಡ ನಿಮಗೆ ಬೆಸ್ಟ್ ಆದರೆ ಬೆಟರ್ ಆದರೆ ನೀವು ಚಾಯ್ಸ್ 3ನ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ರಿಮೂವ್ ಮಾಡ್ಕೋಬೋದು. ಹಾಗೆ ಎಡಿಟಿಂಗ್ ಯಾವ ಆಪ್ಷನ್ಸ್ ಕೊಡ್ತಾರೆ ಅಂದರೆ ಸದ್ಯದಲ್ಲಿ ನಿಮಗೆ ಈಗಾಗಲೇ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಬಿಟ್ಟು ಸೊ ಒಂದು 2 ದಿನದಲ್ಲಿ ನಿಮಗೆ ಎಡಿಟಿಂಗ್ ಅಂತ ಆಪ್ಷನ್ಸ್ ಕೊಡ್ತಾರೆ. ಅಲ್ಲಿ ನಿಮಗೆ ಕಾಲೇಜ್ ಇಷ್ಟ ಆದರೆ ನೀವು ಒಂದು ರಿಮೂವ್ ಮಾಡಿಕೊಂಡು ಹೊಸ ಕಾಲೇಜನ್ನು ಆ್ಯಡ್ ಮಾಡ್ಕೋಬೋದು. ಇದಕ್ಕೆ ಸಂಬಂಧಪಟ್ಟಂಥ ಏನೇ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಅಥವಾ ವೆಬ್ ಪೋರ್ಟಲ್ ಅಂದರೆ KE ಅವರ ಅಧಿಕೃತವಾಗಿ ಒಂದು ನಂಬರ್ ಇದೆ. ಸೊ ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿ ಮಾಹಿತಿನ ಪಡ್ಕೋಬೋದು. ಸೊ ಇಂದಿನ ಟಾಪಿಕನ್ನು ಇಲ್ಲಿಗೆ ಮುಗಿಸ್ತೀವಿ. ಥ್ಯಾಂಕ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.